ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ಕೂಡ ನಾನು ಎದ್ದೇಳುವಾಗ 6 ಗಂಟೆ ಆಗಿತ್ತು. 6 ಗಂಟೆಗೆ ಎದ್ದು ವಿಡಿಯೋ ಎಡಿಟ್ ಮಾಡಲಿಕ್ಕಿತ್ತು. ಎಡಿಟ್ ಮಾಡಿ ಕಾಲೇಜ್ ಹೋಗ್ಲಿಕ್ಕೆ ರೆಡಿ ಆದೆ. ಇವತ್ತು ನಮ್ಮ ಕಾಲೇಜಲ್ಲಿ ಸಾಂಗ್ ಕಾಂಪಿಟೇಷನ್ ಇತ್ತು. ನಾನು ಕೂಡ ಸಾಂಗ್ ಕಾಂಪಿಟೇಷನ್ಗೆ ಸೇರಿದ್ದೆ. ಇಲ್ಲಿದೆ ನೋಡಿ ಸಾಂಗು. ಓಕೆ, ಬನ್ನಿ ಹೋಗೋಣ. ಅಲ್ಲ, ನನಗೆ ಒಂದರ್ಥ ಆಗಲ್ಲ. ನಮ್ಮನೆ ಹತ್ರ ಇದ್ದ ಸೂರ್ಯ ಸ್ವಲ್ಪ ದೂರ ಬಂದರೆ ಕಾಣಿಸೋದೇ ಇಲ್ಲ. ನಾನು ನೋಡಿ ಕಾಲೇಜ್ ಹೋಗಿ ವಾಪಸ್ ಬಂದಾಯ್ತು. ಬಂದಿದ್ದು ಸಂಜೆನೆ, ಆದರೆ ವಿಡಿಯೋ ಮಾಡಲಿಲ್ಲ ಅಷ್ಟೇ. ಸ್ವಲ್ಪ ದೂರ ಬರುವಾಗ ಮಳೆ ಶುರುವಾಯ್ತು. ಮಳೆ ಬಗ್ಗೆ ನಿಮಗೆ ಗೊತ್ತಲ್ವ, ರೋಡ್ ಚಂಡಿ ಮಾಡ್ಲಿಕ್ಕೆ ಬಂದಿದ್ದು. ಅದಾದ್ಮೇಲೆ ಮನೆಗೆ ಬಂದೆ. 10 hours later. ಮಾರನೇ ದಿನ ಬೆಳಗ್ಗೆ ಬೇಗ ಎದ್ದು ಅಸೈನ್ಮೆಂಟ್ ಬರೀಲಿಕ್ಕಿತ್ತು. ಬರೆದು ಕಾಲೇಜ್ ಹೋಗ್ಲಿಕ್ಕೆ ರೆಡಿ ಆದೆ. ರೆಡಿಯಾಗಿ ಹೊರಟು ಹೋಗುವಾಗ ನಮ್ಮನೆ ರಾಜು ಯಾಕೋ ಕೂಗ್ತಾ ಇತ್ತು. ಅದು ಯಾಕೆ ಕೂಗ್ತಾ ಇದ್ದಿದೆ ಅಂದರೆ, ಇಷ್ಟು ದಿನ ಮನೇಲಿ ಯಾರಾದರೂ ಒಬ್ರು ಇರ್ತಾ ಇದ್ರು, ಇವತ್ತು ಯಾರೂ ಇಲ್ಲ, ಅದಕ್ಕೆ ಕೂಗ್ತಾ ಇರೋದದು. ಅದ್ರ ಹತ್ರ ಮಾತಾಡ್ತಾ ಕೂತ್ರೆ ಆಗಲ್ಲ ಅಂತ ನಾನು ಸೀದಾ ಹೋದೆ. ಇವತ್ತು ಹಿರವೇಲಿಂದ ಬಸ್ಸಿಗೆ ಹೋಗಬೇಕು. ಹಂಗೆ ಹಿರವೇಲ್ ಹೋಗಿ ಕಾಯ್ತಾ ಇದ್ದೆ. ಬಸ್ ಬಂತು. ಬಸ್ಸಲ್ಲಿ ಕಾಲೇಜ್ ಹೋದೆ. ಇವತ್ತು ಕೂಡ ಕಾಲೇಜಲ್ಲಿ ಕಾಂಪಿಟಿಷನ್ ಇತ್ತು. ಅದನ್ನು ಮುಗಿಸ್ಕೊಂಡು ವಾಪಸ್ ಬಂದೆ. ಮತ್ತು ನನಗೆ ತುಂಬ ಹಸಿವಾಗ್ತಾ ಇತ್ತು. ಅದಕ್ಕೆ ಸ್ಪ್ರೈಟ್ ಕುಡಿದು ಬಾಳೆಹಣ್ಣು ತಿಂದೆ. ನಮ್ಮ ಮನೆ ಹತ್ರ ನೇರಳೆ ಮರ ಇತ್ತು, ಅದರಲ್ಲಿ ನೇರಳೆ ಹಣ್ಣೆ ಇಲ್ಲ. ಆಮೇಲೆ ಮನೆಗೆ ಬಂದು ರಾಜು ಸ್ವಲ್ಪ ಆಟ ಆಡಿಸಿ ವಿಡಿಯೋ ಎಡಿಟ್ ಮಾಡಲಿಕ್ಕೆ ಕೂತೆ. ನಾನು ನೋಡಿ ನೆನ್ನೆ ಕೂತ್ಕೊಂಡು ಟಿ ವಿ ನೋಡ್ತಾ ಜೋಶಲ್ಲಿ ಇಯರ್ಬಡ್ಸ್ ಮೇಲೆ ಹೆಸರು ಬರೆದಿಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ಹಾಗೆ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಆಯಿತಾ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಸಿಗ್ತೀನಿ. ಬೈ ಬೈ.